ಸದಾಶಿವಜ್ಜವರ ಪಾದ ಪಂಕಜಗಳಿಗೆ ಹನಿಮನೆಗೆ ಇವತ್ತಿನ ದಿನ ನಮ್ಮ ತನಿಯ ಒಂದು ಕ್ಷೇತ್ರದೊಳಗೆ ರವಿ ಪೂಜಾರಿ ಒಂದು ಹೊಸ ಉದ್ದೇಶದೊಂದಿಗೆ ಎಲ್ಲ ಬಡವರಿಗೆ ಒಂದು ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲಿ ಅನ್ಯಾಯ ಆಗ್ತದ, ಅಕ್ರಮ ಆಗ್ತದ, ಎಲ್ಲಿ ಬಡವರಿಗೆ ಒಂದು ನ್ಯಾಯ ದೊರಕೋದಿಲ್ಲ ಇಂಥವ್ರಿಗೆಲ್ಲ ಒಂದು ನ್ಯಾಯವನ್ನು ಒದಗಿಸುವ ಒಂದು ದೃಢ ಸಂಕಲ್ಪದೊಂದಿಗೆ ಈ ಒಂದು ಪಟ್ಟಣದಲ್ಲಿ ಇವತ್ತು ಭಯಮುಕ್ತ ಸಮಾಜ ನಿರ್ಮಾಣ ಸಂಘ ಅಂತ ಹೇಳಿ ಒಂದು ಹೊಸದಾಗಿ ಸಂಘವನ್ನ ಮಾಡ್ಕೊಂಡ್ರೆ ದಯಮಾಡಿ ಎಲ್ಲ ಒಂದು ರೈತಾಪಿ ವರ್ಗದವರಾಗಿರ್ಬೋದು, ಶೋಷಣೆಗೆ ಒಳಗಾದ ಒಂದು ಮಹಿಳೆಯರಿರಬಹುದು, ಸಣ್ಣ ಮಕ್ಕಳಿರಬಹುದು, ಯಾರೋ ಅನಾರೋಗ್ಯದ ಪೀಡಿತ ಒಂದು ವ್ಯಕ್ತಿಯಾಗಿರಬಹುದು, ಅಥವಾ ಇನ್ಯಾವುದೋ ಒಂದು ಅನುಕೂಲ ಆಗದೆ ಇರುವವರು ರವಿಯನ್ನ ಪೂಜಾರಿ ಅವರು ಏನು ಈ ಒಂದು ಸಂಘವನ್ನ ನಿರ್ಮಿಸಿದ್ದಾರೆ, ಭಯಮುಕ್ತ ಸಮಾಜ ನಿರ್ಮಾಣ ಸಂಘ ಅಂತ ಏನು ಸಂಘವನ್ನ ಮಾಡಿದ್ದಾರೆ. ಅಲ್ಲಿ ಬಂದು ಅವರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರಲ್ಲಿ ಅವರು ತಮಗೆ ಎಲ್ಲ ರೀತಿಯ ಒಂದು ಅನುಕೂಲವನ್ನ ಮಾಡಿಕೊಡ್ತಾರೆ. ದಯಮಾಡಿ ಎಲ್ಲ ಒಂದು ನಮ್ಮ ಅಥಣಿಯ ಗ್ರಾಮ ಅಥಣಿಯ ಪಟ್ಟಣ ಅಂತ ಅಷ್ಟೇ ಅಲ್ಲ, ಎಲ್ಲ ಕಡೆ ಹೋದ್ರು ಕೂಡ ಈ ಒಂದು ಸಂಘದ ಹೆಸರನ್ನ ಹೇಳಿದ್ರು ಇಡೀ ನಮ್ಮ ಬೆಳಗಾವಿ, ವಿಜಯಪುರ, ಬಾಗಲಕೋಟ ಎಲ್ಲ ಜಿಲ್ಲೆಯವರು ಕೂಡ ಮುಕ್ತವಾಗಿ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎಲ್ಲರೂ ಈ ಒಂದು ಸಂಘಕ್ಕೆ ಭೇಟಿ ಕೊಟ್ಟು ತಮಗಾದ ಅನಾನುಕೂಲತೆಯನ್ನ ಹೇಳಿದ್ರೆ ತಮ್ಗೆ ಸರಿಯಾದ ಒಂದು ನ್ಯಾಯವನ್ನ ದೊರಕಿಸಿ ಕೊಡ್ತಾರೆ ಅಂತೇಳಿ ನಾ ಈ ಒಂದು ಸಮಾಜಕ್ಕೆ ಒಂದು ಆಶೀರ್ವಾದವನ್ನು ಮಾಡ್ತೇನೆ. ಇದೇ ರೀತಿ ಈ ಸಂಘ ಸದಾಕಾಲ ಇನ್ನೂ ಎತ್ತರವಾಗಿ ಬೆಳೆಯಲಿ, ಅನೇಕ ರೀತಿಯ ಅಭಿವೃದ್ಧಿಯನ್ನ ಹೊಂದಲಿ. ಆ ರವಿಯನ್ನ ಪೂಜಾರು ಹಾಗೂ ಅವರ ಸಂಘಟಕರಿಗೆ ಸದಾಶಿವಜ್ಜನ ಆಶೀರ್ವಾದ ಸದಾಕಾಲವಾಗಿ ಇರಲಿ. ಈ ಒಂದು ಸಂಘಕ್ಕೆ ನಮ್ಮ ಎಲ್ಲ ಒಂದು ಬೊಮ್ಮದ ಶ್ರೀಗಳ ಆಶೀರ್ವಾದ ಸದಾಕಾಲವಾಗಿ ಇರುತ್ತದೆ.